ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಂ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಇನ್ನೊಂದು ಜೀವನ ಚರಿತ್ರೆ ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿಯ ಪವಾಡ ಇದರ ಮೇಲೆ ಕೇಳುವಂತಹ 5 ಅಥವಾ 10 ಅಂಕದ ಯಾವುದೇ ಪ್ರಶ್ನೆಗೆ ನೀವು ಬರೆಯಬೇಕಾದ ಉತ್ತರವನ್ನು ಚರ್ಚಿಸೋಣ. ಮೊದಲಿಗೆ ಪರಿಚಯವನ್ನು ಮಾಡಬೇಕಾಗುತ್ತೆ. ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿಯ ಪವಾಡ ಎಂಬ ಗದ್ಯವನ್ನು ಪಿ ಲಂಕೇಶ್ ಅವರು ಬರೆದಿದ್ದಾರೆ. ರೈತನೊಬ್ಬನ ಕ್ರಾಂತಿ ಹುಲ್ಲುಕಡ್ಡಿಯ ಪವಾಡ ಈ ಗದ್ಯ ನಿಜವಾಗಲೂ ನಡೆದಂತಹ ಜಪಾನಿನ ದಕ್ಷಿಣದ ಮೂಲೆಯಲ್ಲಿ ಇರುವಂತಹ ಶಿಕೋಕು ಎಂಬ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿರುವ ಫುಕುಓಕಾ ಎಂಬ ಯುವಕನ ಜೀವನದ ಚರಿತ್ರೆಯಾಗಿದೆ ಮತ್ತು ಜೀವನದಲ್ಲಿ ನಡೆದ ಸಂಗತಿಯಾಗಿದೆ. ಫುಕುಓಕಾ 20 ವರ್ಷದ ಹುಡುಗ. ಇವನು ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದ. ಒಳ್ಳೆಯ ಅಂಕ ಪಡೆದು ಪಾಸ್ ಆಗಿರೋ ವಿದ್ಯಾರ್ಥಿಯಾಗಿದ್ದ. ಇವನು ಪ್ರಯೋಗಶಾಲೆಯಲ್ಲಿ ಮೈಕ್ರೋಬಯೋಲಜಿಸ್ಟ್ ಆಗಿ ಕೆಲಸ ಸೇರಿದ್ದನು. ಇವನಿಗೆ ಸಸ್ಯಗಳ ಬೆಳವಣಿಗೆ, ಸಸ್ಯಗಳಿಗೆ ಬರುವಂತಹ ರೋಗ, ಅವುಗಳಿಗೆ ಚಿಕಿತ್ಸೆ ಮಾಡಲು ತುಂಬಾ ಆಸಕ್ತಿಯನ್ನು ಹೊಂದಿದ್ದನು. ಫುಕುಓಕಾ ಮೇಲಾಧಿಕಾರಿಗೆ ಅಚ್ಚುಮೆಚ್ಚು. ಇವನ ಸಹೋದ್ಯೋಗಿಗಳಿಗಂತೂ ಪಂಚಪ್ರಾಣ. ಈತನು ಎಲ್ಲ ಜಪಾನಿನ ಹುಡುಗರಂತೆ ಫೋಟೋ ತೆಗೆಯುತ್ತಾ ಪಿಕ್ನಿಕ್ಗಳಲ್ಲಿ ಸಂತೋಷ ಪಡುತ್ತಾ ಇರುತ್ತಿದ್ದನು. ಒಮ್ಮೆ ಹೆಣ್ಣು ಮಗಳೊಬ್ಬನು ಕಂಡು ಫೋಟೋ ತೆಗೆಯುವುದಾಗಿ ಕೇಳಿಕೊಂಡ ಹಾಗೂ ಅವಳು ತೆಗೆಸಿಕೊಂಡ ಫೋಟೋವಿನ ಒಂದು ಪ್ರತಿಯನ್ನು ಕಳಿಸಿ ಒಂದು ಅವನಿಗೆ ಹೇಳಿ ವಿಳಾಸ ಕೊಡದೆ ಹೊರಟು ಹೋದಳು. ಆದರೆ ಆಕೆ ಒಬ್ಬ ಖ್ಯಾತ ನಟಿ ಎಂದು ನಂತರದಲ್ಲಿ ಗೊತ್ತಾಯಿತು. ಆದ್ದರಿಂದ ಅವಳ ವಿಳಾಸ ತಿಳಿದುಕೊಂಡು ನಂತರ ಅವಳಿಗೆ ಫೋಟೋ ಕಳುಹಿಸಿದ. ಅವಳು ಸಹಿ ಮಾಡಿದ ಫೋಟೋವೊಂದನ್ನು ಹಿಂದಿರುಗಿಸಿ ಆತನಿಗೆ ಕಳುಹಿಸಿದಳು. ಎಲ್ಲ ತರುಣರಂತೆ ಈತನು ಇದರಿಂದ ಪುಲಕಿತನಾದನು. ಅವನು ಕೆಲಸ ಮಾಡುವ ಸಂದರ್ಭದಲ್ಲಿ ತುಂಬಾ ಸಂತೋಷದ ಸಂಗತಿಗಳು ನಡೆದಿದ್ದವು. ಅವನಿಗೆ ಒಳ್ಳೆ ಉದ್ಯೋಗ, ಒಳ್ಳೆ ಸ್ನೇಹಿತರು, ವಿಜ್ಞಾನ ಕ್ಷೇತ್ರದಲ್ಲಿ ಭವಿಷ್ಯ, ಇಲಾಖೆಯ ಮುಖ್ಯಸ್ಥರ ವಿಶ್ವಾಸ ಎಲ್ಲವೂ ಇತ್ತು. ಆದರೆ ಕೆಲಸದ ಬಗ್ಗೆ ಮಾತ್ರ ಅತೃಪ್ತಿ ಇತ್ತು. ಇವನು ಆಗಾಗ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದನು. ತನ್ನ ಜೀವನದ ವಿಧಾನವೇ ಇದಕ್ಕೆ ಕಾರಣ ಎಂದು ಅರಿತು ಒಂದು ದಿನ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದನು. ಇದರ ಸುದ್ದಿ ತಿಳಿದು ಎಲ್ಲರೂ ಆಶ್ಚರ್ಯಪಟ್ಟರು ಮತ್ತು ಆಘಾತಕ್ಕೆ ಒಳಗಾದರು. ತನ್ನ ರಾಜೀನಾಮೆ ನೀಡಿದ ಬಳಿಕ ತನ್ನ ಹಳ್ಳಿಗೆ ಬಂದು ತಂದೆಯನ್ನು ನೋಡಿಕೊಳ್ಳುತ್ತಾ ತನ್ನ ತೋಟವನ್ನು ನೋಡಿಕೊಳ್ಳುತ್ತಿದ್ದನು. ಆ ವರ್ಷ ನಿಂಬೆ ಹಣ್ಣಿನ ಗಿಡಗಳ ಮೇಲೆ ಪ್ರಯೋಗ ಮಾಡಲು ಹೋಗಿ ಫಸಲನ್ನು ಕಳೆದುಕೊಂಡನು. 100 ಗಿಡಗಳು ಇದರಿಂದ ರೋಗದಿಂದ ಸತ್ತು ಹೋದವು. ಇದರಿಂದ ಕೋಪಗೊಂಡ ಆತನ ತಂದೆ ತೋಟದ ಕೆಲಸವನ್ನು ಬಿಡಿಸಿ ಅವನನ್ನು ಬೇರೆ ಕೆಲಸಕ್ಕೆ ಸೇರಿಸಿದರು. 6-7 ಬೇರೆ ವರ್ಷ ಬೇರೆ ಕೆಲಸದಲ್ಲಿ ಇದ್ದನು. ಒಂದು ದಿನ ದಾರಿಯಲ್ಲಿ ಬರುತ್ತಿರುವಾಗ ಪಾಳು ಬಿದ್ದ ಗದ್ದೆಯಲ್ಲಿ ಕಳೆಯ ನಡುವೆ ಭತ್ತದ ಗಿಡಗಳು ಹುಲುಸಾಗಿ ಬೆಳೆದಿರುವುದನ್ನು ಕಂಡನು. ತೆನೆ ಬಿಟ್ಟಿದ್ದನ್ನು ನೋಡಿ ಆಶ್ಚರ್ಯಪಟ್ಟನು. ಆ ದೃಶ್ಯ ಆತನ ಜೀವನವನ್ನೇ ಬದಲಾಯಿಸಿತು. ಆಗಿನ ಸಂದರ್ಭದಲ್ಲಿ 2ನೇ ಮಹಾಯುದ್ಧ ಮುಗಿದು ಹಿರೋಶಿಮಾ ನಾಗಾಸಾಕಿಗಳ ಮೇಲೆ ಅಣುಬಾಂಬ್ಗಳು ಹಾಕಿದಾಗ ಜಪಾನ್ ಶರಣಾಗಿ ಮತ್ತೊಮ್ಮೆ ರಾಷ್ಟ್ರವನ್ನು ಕಟ್ಟುವ ಬೃಹತ್ ಕ್ರಿಯೆಯಲ್ಲಿ ತೊಡಗಿತ್ತು. ಜಪಾನಿನ ಸುಮಾರು ಭಾಗ ಕೃಷಿಯನ್ನು ಅವಲಂಬಿಸಿಕೊಂಡಿರುವ ಎಲ್ಲರೂ ಕ್ರಿಮಿನಾಶ, ಕೀಟಕನಾಶ, ರಾಸಾಯನಿಕ ಗೊಬ್ಬರ ಬಳಸುತ್ತಿದ್ದರು. ಆದರೆ ಇವನು ಮಾತ್ರ ತನ್ನ ಭೂಮಿಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಹಾಗೆ ಕೃಷಿ ಮಾಡಲು ಪ್ರಾರಂಭಿಸಿದನು. ತಾನು ಬೆಳೆದ ಬೆಳೆಯನ್ನು ಅಲ್ಲಿಯೇ ಬಿಟ್ಟು ಅದು ಹಣ್ಣಾಗಿ ಉದುರಿ ನೆಲಕ್ಕೆ ಬಿದ್ದು ಗೊಬ್ಬರವಾಗಿ ಅದೇ ಫಲವತ್ತತೆಗೆ ಕಾರಣವಾಗುತ್ತಿತ್ತು. ಕೆಲವು ಕಾಲ ಹೀಗೆ ಮಾಡಿದ ನಂತರ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸಲು ಪ್ರಾರಂಭಿಸಿದನು. ಈ ರೀತಿಯಾಗಿ ಕೃಷಿಯಲ್ಲಿ ಯಶಸ್ಸನ್ನು ಕಂಡುಕೊಂಡನು. ತನ್ನ ಯಶಸ್ಸಿಗೆ ಆತ ಪಡೆದಂತಹ ವಿಜ್ಞಾನ, ಆತನ ವಿದ್ಯೆ, ಅನುಭವ, ಆತನಿಗಿದ್ದ ವಿಶ್ವಾಸವೇ ಕಾರಣವಾಯಿತು. ಇದಿಷ್ಟು ಆ ಫುಕುಓಕಾನ ಚರಿತ್ರೆ. ಸೊ ಇದಕ್ಕೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇವಿಷ್ಟು 15 ಪಾಯಿಂಟ್ ನೀವು ಬರೆಯೋದ್ರ ಮೂಲಕ ಪೂರ್ತಿ ಅಂಕಗಳನ್ನ ಪಡೆದುಕೊಳ್ಳಬಹುದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರುವಂತಹ ನಮ್ಮ ಪರಿಮಳ ಪುಸ್ತಕವನ್ನು ಖರೀದಿಸುವಂಥ ಲಿಂಕ್ ಮೂಲಕ ನೀವು ಪುಸ್ತಕವನ್ನು ಆರ್ಡರ್ ಮಾಡ್ಬೋದು. ಇದು ಎಲ್ಲ ವಿಷಯಗಳನ್ನು ಒಂದೇ ಪುಸ್ತಕ ಒಳಗೊಂಡಿದೆ. ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ನೀವು ತರಗತಿಗಳನ್ನು ಪಡೆದುಕೊಳ್ಬೋದು. PDF ಲಿಂಕ್ ಕೊಟ್ಟಿರುತ್ತೇವೆ, ಅದರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮುಂದಿನ ತರಗತಿಯಲ್ಲಿ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.